ಹಲೋ, ವೆಲ್ಕಮ್ ಟು ಸೆನ್ಸಸ್ ಅಂದರೆ ಜನಗಣನೆ. ನಿಮಗಾಗಲಿ ನನಗಾಗಲಿ ಸೆನ್ಸಸ್ ಬಗ್ಗೆ ಜನರಲ್ ಆಗಿ ಗೊತ್ತಿರೋವಂಥದ್ದು ಪಾಪ್ಯುಲೇಷನ್ ಸೈಜ್ ಎಷ್ಟಿದೆ, ಸೆಕ್ಸ್ ರೇಷಿಯೋ ಎಷ್ಟಿದೆ, ಮೆಟರ್ನಿಟಿ ರೇಟ್ ಎಷ್ಟಿದೆ, ಇನ್ಫ್ಯಾಂಟಿಸೈಡ್ಸ್ ರೇಟ್ ಎಷ್ಟಿದೆ. ಇದಕ್ಕಿಂತ ಜಾಸ್ತಿ ಅಂದರೆ ವೆಲ್ಫೇರ್ ಸ್ಕೀಮ್ಸ್ನ ನಮ್ಮ ದೇಶದಲ್ಲಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಸೆನ್ಸಸ್ ಮಾಡ್ತಾರೆ ಅನ್ನೋದು ಯೂಶಲಿ ಗೊತ್ತಿರೋವಂಥ ವಿಚಾರ. ಬಟ್ ಇದೇ ಸೆನ್ಸಸ್ ಸೌತ್ ಆ್ಯಂಡ್ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯನ್ ಸ್ಟೇಟ್ಸ್ನ ಪೊಲಿಟಿಕಲ್ ಲೀಡರ್ಸ್ ಮಧ್ಯೆ ಒಂದು ಸಣ್ಣ ಸೈಜ್ನ ಗಲಭೆ ಅಥವಾ ಗೊಂದಲ ತರ್ಬೋದು. ಮತ್ತು ನಮ್ಮ ಮಿನಿಸ್ಟರ್ಸ್ ಅಥವಾ ಎಲೆಕ್ಟ್ ಮಾಡಿರೋ ಪಾಲಿಟಿಷಿಯನ್ಸ್ ತಮ್ಮ ಕೆಲಸನ ಸರಿಯಾಗಿ ಯಾಕೆ ಮಾಡೋಕ್ಕಾಗ್ತಿಲ್ಲ ಅನ್ನೋ ಎಷ್ಟೋ ಕಾರಣಗಳಲ್ಲಿ ಒಂದು ರೀಸನ್ನ ನಾವು ತಿಳ್ಕೊಬೋದು. ನಾವು ಅವ್ರು ಕೆಲಸ ಮಾಡಲ್ಲ ಅಂತ ಬೈತೀವಿ ನಿಜ, ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಕೆಲಸ ಮಾಡೋಕ್ಕೆ ಬೇಕಾಗಿರೋ ಎಲ್ಲ ಅಗತ್ಯಗಳು ಸರಿಯಾಗಿದೆಯಾ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ವಿ ಶುಡ್ ನೋ ಬಿಫೋರ್ ವಿ ಕ್ವೆಶ್ಚನ್. ಇವಾಗ ಆ್ಯಕ್ಚುಯಲ್ ಟಾಪಿಕ್ಕಿಗೆ ಬರೋಣ. ಡಿಲಿಮಿಟೇಷನ್ ಅಂದರೆ ನಮ್ಮ ದೇಶದ ಎಲೆಕ್ಟರಲ್ ಬೌಂಡ್ರೀಸ್ನ ರೀಡ್ರಾ ಮಾಡೋದು ಬೇಸ್ಡ್ ಆನ್ ಪಾಪ್ಯುಲೇಷನ್ ಸೈಜ್. ಇದು ಡೆಮೋಕ್ರಸಿಗೆ ಅತ್ಯಂತ ಮುಖ್ಯವಾದ ಕ್ರಮ. ಯಾಕೆ ಅನ್ನೋದು ಗೊತ್ತಾಗಬೇಕಂದ್ರೆ ನಾವು ಫಸ್ಟು ಡಿಲಿಮಿಟೇಷನ್ನ ಹಿನ್ನೆಲೆ ತಿಳ್ಕೋಬೇಕು. ನಮ್ಮ ಸಂವಿಧಾನ ರಚನೆ ಆದಮೇಲೆ ಮೊದಲನೇ ಬಾರಿಗೆ 1952 ಅಲ್ಲಿ ಫಸ್ಟ್ ಟೈಮ್ ಡಿಲಿಮಿಟೇಷನ್ ಆಗುತ್ತೆ ಬೇಸ್ಡ್ ಆನ್ 1951 ಸೆನ್ಸಸ್. ಮುಂದೆ ಸೆಕೆಂಡ್ ಟೈಮ್ 1963 ಬೌಂಡ್ರೀಸ್ನ ರೀಡ್ರಾ ಮಾಡ್ತಾರೆ. ಮೂರನೇ ಬಾರಿಗೆ ಡಿಲಿಮಿಟೇಷನ್ 1971 ಸೆನ್ಸಸ್ ಬೇಸಿಸ್ ಮೇಲೆ ಆಗಬೇಕಿತ್ತು. ಬಟ್ ಅಕಾರ್ಡಿಂಗ್ ಟು 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಡಿಲಿಮಿಟೇಷನ್ ಪ್ರೋಸೆಸ್ನ 25 ಇಯರ್ಸ್ವರೆಗೂ ಫ್ರೀಸ್ ಮಾಡ್ತಾರೆ. ಇದಕ್ಕೆ ಕಾರಣ ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಇದೇ ಸಮಯದಲ್ಲಿ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಥವಾ ಪಾಪ್ಯುಲೇಷನ್ ಕಂಟ್ರೋಲ್ ಮೆಷರ್ಸ್ನ ಎಫೆಕ್ಟಿವ್ ಆಗಿ ತರೋಕ್ಕೋಸ್ಕರ ಡಿಲಿಮಿಟೇಷನ್ ಪ್ರೋಸೆಸ್ನ ಫ್ರೀಸ್ ಮಾಡಿರ್ತಾರೆ. ಮತ್ತು 2001 ಡಿಲಿಮಿಟೇಷನ್ ಆಗಬೇಕಾಗುತ್ತೆ. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಯದಲ್ಲಿ ಮತ್ತೆ ಈ ಡಿಲಿಮಿಟೇಷನ್ ಪ್ರೋಸೆಸ್ನ 25 ಇಯರ್ಸ್ವರೆಗೂ ಮುಂದಾಗ್ತಾರೆ. ಮತ್ತು 2021 ಡಿಲಿಮಿಟೇಷನ್ ಪ್ರೋಸೆಸ್ ನಡಿಬೇಕಾಗಿರುತ್ತೆ. ಆದರೆ 2021 ಸೆನ್ಸಸ್ಸೇ ನಡೆಯಲ್ಲ, ಕಾರಣ ಕೋವಿಡ್. ಇವಾಗ 2025 ಸೆನ್ಸಸ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಮನೆಗೂ ಸೆನ್ಸಸ್ ಟೀಮ್ ಏನಾದರೂ ರೀಚ್ ಆದರೆ ದಯವಿಟ್ಟು ಅಕ್ಯುರೇಟ್ ಡೀಟೇಲ್ಸ್ನ ಕೊಡಿ, ನೆಗ್ಲೆಕ್ಟ್ ಮಾಡೋದು ಬೇಡ. ಹಾಗೆ ಈ ಸತಿ ಡಿಲಿಮಿಟೇಷನ್ ಆಗೋದು ಆಲ್ಮೋಸ್ಟ್ ಗ್ಯಾರಂಟೀಡ್. ಓಕೆ, ಇವಾಗ ಡಿಲಿಮಿಟೇಷನ್ ಒಬ್ಬ ಪಾಲಿಟಿಷಿಯನ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಅಕಾರ್ಡಿಂಗ್ ಟು ರಿಪೋರ್ಟ್ಸ್, ಒಬ್ಬ MLA 1 ರಿಂದ 1.5 ಲಕ್ಷ ಜನನ ರೆಪ್ರೆಸೆಂಟ್ ಮಾಡ್ಬೋದು ಮತ್ತು ಅವ್ರನ್ನ ಎಫೆಕ್ಟಿವ್ ಆಗಿ ಅಡ್ಮಿನಿಸ್ಟ್ರೇಟ್ ಮಾಡ್ಬೋದು. ಆದರೆ ಇವತ್ತು ಬರೀ UP ಒಂದು ಸ್ಟೇಟಲ್ಲಿ ಒಬ್ಬ MLA 5 ಲಕ್ಷ ಜನನ ರೆಪ್ರೆಸೆಂಟ್ ಮಾಡ್ತಿದ್ದಾನೆ. ಸೊ ಅವ್ರ ಕೆಲಸ ಅವ್ರು ಆಬ್ವಿಯಸ್ಲಿ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗಲ್ಲ. ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡೋದಿರಲಿ, ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ಸಹ ಅವ್ರಿಗೆ ಗೊತ್ತಾಗಲ್ಲ. ಸೊ ಈ ಕಾರಣಕ್ಕೆ ಡಿಲಿಮಿಟೇಷನ್ ಆದರೆ ಸೀಟ್ಸ್ ಜಾಸ್ತಿಯಾಗಿ ಒಬ್ಬ MLA ಅಥವಾ ಒಬ್ಬ MP ಕಡಿಮೆ ಜನನ ರೆಪ್ರೆಸೆಂಟ್ ಮಾಡ್ಬೋದು. ಮತ್ತು ನಮ್ಮ ಹೊಸ ಪಾರ್ಲಿಮೆಂಟ್ ಇನಾಗರೇಟ್ ಆಗಿ ಅದರಲ್ಲಿ ಮೋರ್ ಸೀಟಿಂಗ್ ಕೆಪಾಸಿಟಿ ಕೊಟ್ಟಿರೋದಕ್ಕೆ ಇದು ಒಂದು ಕಾರಣ. ಆದರೆ ಇದೇ ಡಿಲಿಮಿಟೇಷನ್ ನಾರ್ತ್ ಆ್ಯಂಡ್ ಸದರ್ನ್ ಸ್ಟೇಟ್ಸ್ ಮಧ್ಯ ಒಂದು ಚಿಕ್ಕ ಕಿಡಿಯಾಗಿ ನಿಂತಿದೆ. ಹೇಗೆ ಅಂದರೆ ಸದರ್ನ್ ಪಾರ್ಟ್ ಆಫ್ ಇಂಡಿಯನ್ ಸ್ಟೇಟ್ಸ್ ಪಾಪ್ಯುಲೇಷನ್ ಕಂಟ್ರೋಲ್ ಮೆಷರ್ಸ್, ಹೆಲ್ತ್ ಕೇರ್, ಲಿಟ್ರಸಿ ಇದನ್ನೆಲ್ಲ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿ ಡೆವಲಪ್ಮೆಂಟಲ್ಲಿ ಮುಂದೆ ಇದ್ದು ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡಿದೆ. ಬಟ್ ಈ ಎಲ್ಲ ವಿಚಾರದಲ್ಲೂ ಕಡಿಮೆ ಪ್ರಗತಿ ಕಂಡಿರೋದು ನಾರ್ದರ್ನ್ ಸ್ಟೇಟ್ಸಲ್ಲಿ. ಸೊ ಪಾಪ್ಯುಲೇಷನ್ ಹೆಚ್ಚು ನಾರ್ತಲ್ಲಿರೋದ್ರಿಂದ ಪಾರ್ಲಿಮೆಂಟಲ್ಲಿ ಸೀಟ್ಸು ಅವ್ರಿಗೆ ಜಾಸ್ತಿ ಸಿಗುತ್ತೆ. ಆದ್ದರಿಂದ ಜಾಸ್ತಿ ಪಾರ್ಲಿಮೆಂಟಲ್ಲಿ ಮೆಂಬರ್ಸ್ ಅವರೇ ಇರ್ತಾರೆ. ಸೊ ಯಾವುದೇ ಬೇಡಿಕೆಗೆ ತುಂಬ ಅನುಕೂಲ ಅಥವಾ ಧ್ವನಿ ಜಾಸ್ತಿ ನಾರ್ದರ್ನ್ ಸ್ಟೇಟ್ಸ್ ಪೊಲಿಟಿಷಿಯನ್ಸ್ದೇ ಆಗಿರುತ್ತೆ. ಸೊ ಈ ಕಾರಣಕ್ಕೆ ಇದು ಒಂದು ಸಂಕಷ್ಟ ಸ್ಥಿತಿಯಾಗಿ ನಿಂತಿದೆ. ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತಂದರೆ ಅದನ್ನು ನಾವು ಡಿಲಿಮಿಟೇಷನ್ ಆದಮೇಲೆ ಕಾದು ನೋಡೋಣ. ಹಾಗೆ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.